ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ಈ ಗಿಡಗಳನ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನೋಡಿ ಇಷ್ಟು ಚೆಂದ ಇರೋ ಬ್ಯೂಟಿಫುಲ್ ಆಗಿರೋ ಫ್ಲವರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ಒಂದು 6 ಫ್ಲವರ್ ಅರಳಿದೆ. ಇದ್ರದ್ದು ವಿಶೇಷ ಏನು ಅಂತಂದರೆ, ಎಲ್ಲೆಲ್ಲೇ ಈ ರೀತಿ ಮೊಗ್ಗಾಗಿ, ಅಂದರೆ ನಾನು ಮೊಗ್ಗು ತೋರಿಸ್ತೀನಿ, ಆ ರೀತಿ ಮೊಗ್ಗಾಗಿ ಈ ರೀತಿ ಫ್ಲವರ್ ಬಿಡುತ್ತೆ. ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ರಾತ್ರಿ ಹೊತ್ತು ಮಾತ್ರ ಅರಳೋದು ಇದು. ರಾತ್ರಿ ಹೊತ್ತು ಒಂದು ಸ್ವಲ್ಪ ಅಂದರೆ 2 hours 4 hours ಇರಬಹುದೇನೋ ಅಷ್ಟೇ. ಅಂದರೆ ರಾತ್ರಿ ಹೊತ್ತು ಅಷ್ಟೇ, ಬೆಳಗ್ಗೆ ಆಗೋಷ್ಟೊತ್ತಿಗೆ ಇದು ಎಲ್ಲ ಹೋಗಿಬಿಡುತ್ತೆ ಅಷ್ಟೇ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಎಲ್ಲ ಕಡೆನೂ ಒಂದೊಂದಾಗಿದೆ. ಇದನ್ನು ನಾವು ಹೇಗೆ ಇಷ್ಟು ಚೆನ್ನಾಗಿ ಗ್ರೋ ಆಗಬೇಕು, ಇಷ್ಟು ಚೆನ್ನಾಗಿ ನಾವು ಗ್ರೋ ಮಾಡಬೇಕು ಅಂತ ನಾನಿಲ್ಲಿ ಹೇಳ್ತೀನಿ. ಇಷ್ಟು ಬ್ಯೂಟಿಫುಲ್ಲಾಗಿ ನಾವು ಹೇಗೆ ಕಾಣೋ ಹಾಗೆ, ಇಷ್ಟು ಬ್ಯೂಟಿಫುಲ್ಲಾಗಿ ಮೊಗ್ಗಾಗಿ ಫ್ಲವರ್ ಬಿಡೋ ಹಾಗೆ ನಾವು ಹೇಗೆ ಮಾಡಬೇಕು, ಹಾಗಾದರೆ ನಾವು ಹೇಗೆ ಇದನ್ನು ನಾವು ನೀಟಾಗಿ ನೋಡ್ಕೋಬೇಕು ಅಂತಂದರೆ, ಪ್ರತಿಯೊಂದು ಗಿಡಗಳಿಗೂ ಮನುಷ್ಯರಿಗೆ ಹೇಗೆ ಪ್ರೋಟೀನ್ ವಿಟಮಿನ್ಸ್ ಬೇಕು, ಹಾಗೆ ಗಿಡಗಳಿಗೂ ಕೂಡ ಪ್ರೋಟೀನ್ಸ್ ವಿಟಮಿನ್ಸ್ ಅವಶ್ಯಕತೆ ಇರುತ್ತೆ. ನಾವಿಲ್ಲಿ ಗಿಡಗಳಿಗೆ ಈ ರೀತಿ ಬ್ರಹ್ಮಕಮಲ ಇರುತ್ತಲ್ಲ, ಇದು ತುಂಬ ಒಳ್ಳೆಯದಂತೆ. ಈ ರೀತಿ ಫ್ಲವರ್ಸ್ ಬಿಟ್ಟಾಗ ನೋಡೋದಕ್ಕೂ ಚೆಂದ ಇರುತ್ತೆ. ಮತ್ತು ಅದು ಗೊತ್ತಿಲ್ಲ ಇದರ ವಿಶೇಷತೆ ಏನಿದೆ ಅಂತ. ಅಂದರೆ ಇದು ನೋಡೋಕ್ಕೆ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಇದ್ರ ವಿಶೇಷತೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಇದು ಪೂಜೆ ಮಾಡ್ತಾರೆ ಇದನ್ನು. ಆಮೇಲೆ ಇದನ್ನು ನಾವು ಯಾವ ರೀತಿ ಬೆಳೆಸಬೇಕು ಅನ್ನೋದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ಏಕೆಂದರೆ ತುಂಬ ದೊಡ್ಡದು ಮಾಡಿದ್ದೀನಿ. ತುಂಬ ದೊಡ್ಡದಂದರೆ ನೋಡಿ, ಅಲ್ಲಿ ಮೊಗ್ಗು ಕಾಣಿಸ್ತಿದೆ ನಿಮಗೆ, ಅದು ಕತ್ತಲಾಗಿದೆ, ಹಾಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ. ಎಲ್ಲೆಲ್ಲಿ ಮೊಗ್ಗು ಆಗಿ ಆ ಮೊಗ್ಗು ಹೂವಾಗುತ್ತೆ, ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಗಿಡಗಳನ್ನ, ಬತ್ತಿರೋವಂಥ ಗಿಡಗಳನ್ನ ಯಾವ ರೀತಿ ನಾವು ಬೆಳೆಸೋದು ಅಂತ ಅಂದರೆ, ಈಗ ನಮ್ಮ ಮನೇಲಿ ಹಾಕಿರ್ತೀವಿ, ಯಾವುದು ಕಣ್ಣಿಗೋ ಏನೋ ಬತ್ತು ಹೋಗಿರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಅಥವಾ ನೀರು ಹಾಕಿರಲ್ಲ, ಆಗ ಬತ್ತೋಗಿರುತ್ತೆ. ಇದೆಲ್ಲದಕ್ಕೂ ಉಪಾಯ ಏನು ಅಂತ ಹೇಳಿದರೆ, ಈ ಟಿಪ್ಸ್ನ ಫಾಲೋ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ, ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ, ಆಯಿತಾ? ಪೂರಾ ವಿಡಿಯೋಸ್ ನೋಡಿ. ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ನಾವು ಹೇಗೆ ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅಂತ. ನಾವು ಯಾವುದೇ ಒಂದು ಗಿಡ ಆಗಿರ್ಬೋದು, ಹಾಕಿರುವಂಥ ತುಳಸಿ ಗಿಡ ಆಗಿರ್ಬೋದು, ಈ ರೀತಿ ಕಮಲ ಗಿಡ ಆಗಿರ್ಬೋದು, ನಾವು ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಇದಕ್ಕೂ ನಾವು ಪ್ರೋಟೀನ್ ವಿಟಮಿನ್ಸ್ ಹಾಕಬೇಕಾಗತ್ತೆ. ಹಾಕಿದಾಗ ಮಾತ್ರ ಇದು ಕೂಡ ಸೊಂಪಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾವು ನೀರು ಹಾಕಬೇಕು, 2 ಟೈಮ್ ಕೂಡ ನೀರು ಹಾಕಬೇಕು, ಮರಿಬಾರ್ದು. ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಖಂಡಿತ ಅದಕ್ಕೆ ಎಷ್ಟು ಬೇಕೋ ಅವಶ್ಯಕತೆ ಇರೋಷ್ಟು ನೀರು ಹಾಕಬೇಕು. ಅದಾದಮೇಲೆ ನೀರು ಒಂದೇ ನಾವದ್ದು ಅಲ್ಲ ರೀ, ಮತ್ತು ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡಬೇಕು. ಎಕ್ಸ್ಟ್ರಾ ಏನು, ನಾವು ಊಟ ಮಾಡ್ತೀವಲ್ಲ, ಹಾಗೆ ಇದಕ್ಕೆ ಹಕ್ಕಿ ತೊಳೆದಿರೋವಂಥ ನೀರು, ಆ ನೀರನ್ನ ವೇಸ್ಟ್ ಆಗುತ್ತಲ್ವ, ಹಕ್ಕಿ ತೊಳೆದಿರೋವಂಥ ನೀರನ್ನ ನಾವು ತಲೆಗೆ ಹಾಕ್ಕೊಂಡ್ರೆ ಸೊಂಪಾಗಿ ಬೆಳೆಯುತ್ತೆ ಅಥವಾ ಸಾಫ್ಟ್ ಆಗುತ್ತೆ ಅಂತ ನೀವು ಕೇಳಿದ್ದೀರ. ಸೊ ಹಾಗೆಯೇ ಆ ನೀರನ್ನ, ಅಕ್ಕಿ ತೊಳೆದಿರೋಂಥ ನೀರನ್ನ ಈ ಗಿಡಗಳಿಗೆ ಹಾಕಿದರೆ ಬತ್ತಿರೋದು ಕೂಡ ಚಿಗುರುತ್ತೆ, ಆಯಿತಾ? ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೀನಿ, ಟ್ರೈ ಮಾಡಿ ಕೂಡ ಹೇಳ್ತಾ ಇದ್ದೀನಿ. ಬತ್ತಿರೋದು ಚಿಗುರುತ್ತೆ ಮತ್ತು ಸೊಂಪಾಗಿ ಬೆಳೆಯುತ್ತೆ, ಅದು ನೋಡೋದಕ್ಕೂ ಸೂಪರಾಗಿರುತ್ತೆ. ಸೊ ಮತ್ತೆ ತಡ ಅಲ್ವಾ, ನೀವು ಖಂಡಿತ ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕಿ ತೊಳೆದಿರೋ ನೀರು ಕೂಡ ಹಾಕ್ಕೊಂಡು ಬನ್ನಿ. ಅದಾದಮೇಲೆ ಬೇಳೆ ಇಟ್ಟಿರ್ತೀರಲ್ವ, ಆ ನೀರು ಕೂಡ ಹಾಕ್ತಾ ಬನ್ನಿ. ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ಥ್ಯಾಂಕ್ ಯು.